ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಖುಷಿಯಾಗಿ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸಿಂಪಲ್ಲಾಗಿ ಡೈಲಿ ವ್ಲಾಗ್ ಥರ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನಿಮಗೂ ಕೂಡ ಈ ವ್ಲಾಗು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಪಾಪುಗೆ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಶಾಪಿಂಗ್ಗೆ ಹೋಗ್ತಾಯಿದ್ದೀವಿ. ನೋಡೋಣ ಬನ್ನಿ ಯಾವ ರೀತಿ ಎಲ್ಲ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಅಂತೇಳ್ಬಿಟ್ಟು. ನಾವು ಹೋಗಿರೋದು ಓರಿಯನ್ ಮಾಲ್ಗೆ ಹೋಗಿದ್ವಿ. ಸೊ ಅಲ್ಲಿ ಚೆನ್ನಾಗಿರುತ್ತೆ, ಕಿಡ್ಸ್ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ನಾನು ಮುಂಚೆ ಹೋಗಿದ್ದೆ ಸ್ನ್ಯಾಕ್ಸ್ ಕಡೆ. ನನಗಂತೂ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟ. ಸೊ ಸ್ನ್ಯಾಕ್ಸ್ ನೋಡಿದ ತಕ್ಷಣವೇ ತೊಗೋಬೇಕು ಅಂತೇಳ್ಬಿಟ್ಟು ತೊಗೊಳೋದಕ್ಕೆ ಹೋಗಿದ್ದೆ. ನೋಡ್ಬೋದು ಸ್ನ್ಯಾಕ್ಸು 1/2 ಅಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಆಫರ್ ಇತ್ತು. ಸೊ ಅದನ್ನು ಕೂಡ ನೋಡ್ತಾ ಇದ್ದೆ. ತುಂಬ ಐಟಮ್ಸ್ ಮೇಲ್ಗಡೆನೂ ಗೆಟ್ 1 ಫ್ರೀ ಇತ್ತು. ಸೊ ಅದಕ್ಕೋಸ್ಕರನೇ ಎಲ್ಲನೂ ನೀಟಾಗಿ ನೋಡ್ತಾ ಇದ್ದೀನಿ. ಸೊ ಯಾವ್ಯಾವ್ದು ಆಫರ್ ಇತ್ತಲ್ವ, ಸೊ ಎಲ್ಲನೂ ತೊಗೊಂಡು ಬಂದೆ ನಾನು. ನೋಡ್ಬೋದು ಇಲ್ಲಿ ಕ್ಯಾಪ್ ಬೇಕಿತ್ತು ಪಾಪುಗೆ. ಸೊ ಒಂದು ಕ್ಯಾಪ್ನ ಕೂಡ ತೊಗೊಂಡೆ. ಇಲ್ಲಿ ದೊಡ್ಡವ್ರಿಗೂ ಕೂಡ ಡ್ರೆಸ್ಗಳು ಮತ್ತು ನೈಟ್ ವೇರ್ಸ್ ಎಲ್ಲ ಇತ್ತು. ಸೊ ನಮ್ಮ ಮನೆಯವರು ಕೂಡ ಒಂದೆರಡು ಟೀ ಶರ್ಟ್ಸು ಮತ್ತು ಈ ಥರ ನೋಡ್ತಾಯಿದ್ರು. ಈ ಥರ ನೈಟ್ ವೇರ್ಸು ಕೂಡ ನೋಡ್ತಾಯಿದ್ರು. ಸೊ ನಾನು ಕೂಡ ಒಂದಿಷ್ಟು ಡ್ರೆಸ್ಗಳನ್ನ ನೋಡೋಣ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನೋಡೋದಕ್ಕೆ ಹೋದೆ. ಗರ್ಲ್ಸ್ ಕಡೆಯೂ ಅಷ್ಟೇನು ಕಲೆಕ್ಷನ್ ಇರಲಿಲ್ಲ. ಸೊ ಪಾಪು ನಾನು ಒಂದೆರಡು ಫೋಟೋ ತೊಗೊಳ್ಳೋಣ ಅಂತೇಳ್ಬಿಟ್ಟು ಮಿರರ್ ಹತ್ರ ಹೋಗಿದ್ವಿ. ಪಾಪು ನೋಡ್ಬೋದು ಯಾವ ರೀತಿ ನೋಡ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಇದು ಕೂಡ ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು. ಸೊ ಇದನ್ನು ಕೂಡ ನೋಡೋಣ ಅಂತೇಳ್ಬಿಟ್ಟು ನೋಡಿದೆ. ಸಾರಿ, ಇದು ಓರಿಯನ್ ಮಾಲ್ ಅಲ್ಲ, ಇದು ರಾಯಲ್ ಲುಕ್ ಅಂತೇಳ್ಬಿಟ್ಟು ಒಂದು ಶಾಪಿಂಗ್ ಮಾಲು. ತುಂಬಾ ಚೆನ್ನಾಗಿದೆ ರಾಯಲ್ ಲುಕ್ನಲ್ಲಿ. ನಾನು ಮುಂಚೆ ಒಂದು ಸಾರಿ ಓರಿಯನ್ ಮಾಲಿಗೆ ಹೋಗಿದ್ದೆ. ಸೊ ಅದು ಅಂತೇಳ್ಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಸೊ ಇದು ರಾಯಲ್ ಲುಕ್ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಬೋದು. ಕಿಡ್ಸ್ ವೇರ್ ಅಂತೂ ತುಂಬ ನನಗೆ ಇಷ್ಟ ಆಗ್ಬಿಡ್ತು. ಸೊ ನಮ್ಮ ಪಾಪುಗೆ ಒಂದು 2-3 ಟೀ ಶರ್ಟ್ಸು ಮತ್ತು ನೈಟ್ ವೇರ್ಸ್ ಕೂಡ ಎಲ್ಲನೂ ತೊಗೊಂಡು ಬಂದೆ. ಗರ್ಲ್ಸ್ಗೂ ಕೂಡ ನೋಡ್ಬೋದು ಇಷ್ಟೇ ಕಲೆಕ್ಷನ್ಸ್ ಇದ್ದಿದ್ದು, ಜಾಸ್ತಿ ಏನು ಇರಲಿಲ್ಲ. ನಾನು ಒಂದೆರಡು ಟಾಪ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಪಾಪುಗೆ ಮತ್ತು ಸ್ನ್ಯಾಕ್ಸ್ ಐಟಮ್ಸ್ನ ತೊಗೊಂಡು ಬಂದೆ. ನಾವೊಂದಿಷ್ಟು ಮನೆಗೂ ಕೂಡ ಐಟಮ್ಸ್ನ ತೊಗೊಳ್ಳೋದಿತ್ತು. ಸೊ ತೊಗೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಪಾಪುಗೆ ಮೇಯ್ನಾಗಿ ನಾವು ಡೈಪರ್ ತರೋದಕ್ಕೆ ಅಂತೇಳ್ಬಿಟ್ಟು ಹೋಗಿರೋದು. ಡೈಪರ್ ಮನೇಲೆಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಸೊ ಡೈಪರ್ ಕಡೆನೂ ಹೋಗ್ತಾಯಿದ್ದೀವಿ. ನೋಡ್ಬೋದು ಇದು ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ದೆ. ಇದು ನೋಡ್ಬೋದು ಇಷ್ಟೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಇದ್ದಾವೆ. ಈ ಕಡೆ ಪಾಪುಗೆ ಸೋಪ್ ಆಗಿರ್ಬೋದು ಅಥವಾ ಪೌಡರ್ಸ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ. ಸೊ ಇಲ್ಲಿ ಕೂಡ ತೊಗೊಳ್ತಾ ಇದ್ದೀವಿ. ಸೊ ಏನೇನೆಲ್ಲ ಮನೆಗೆಲ್ಲ ಉಪಯೋಗ ಆಗ್ತಾವಲ್ಲ, ಸೊ ಎಲ್ಲನೂ ಸಿಗುತ್ತೆ ಇಲ್ಲಿ. ಸೊ ಗೆಟ್ 1 ಫ್ರೀ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ಜಾಸ್ತಿ ಹೋಗೋದು. ಸೊ ದುಡ್ಡು ಕೂಡ ಸೇವ್ ಆಗುತ್ತೆ. ಸೊ ಒಂದು ಸ್ವಲ್ಪ ಕಾಸನ್ನ ಉಳಿಸ್ಬೋದಲ್ವ. ಸೊ ಅದಕ್ಕೋಸ್ಕರನೇ ಹೋಗಿದ್ವಿ. ಏನೋ ಆಫರ್ ಇತ್ತು. ಸೊ ಅದಕ್ಕೋಸ್ಕರನೇ ಆವತ್ತು ಬೈ 1 ಗೆಟ್ 1 ಫ್ರೀ ಇತ್ತು. ಸೊ ಡೈಲಿ ಇರೋದಿಲ್ಲ. ಸೊ ಅವತ್ತು ಇತ್ತು. ನೋಡ್ಬೋದು ಪಾಪುಗೂ ಕೂಡ ಡೈಪರ್ನ ತೊಗೊಂಡು ಬಂದ್ವಿ. ನಮ್ಮ ಮನೆಯವರು ಕೂಡ ಯಾವ್ದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೋಡ್ತಾಯಿದ್ರು. ಮತ್ತು ಆಫರ್ಸು ಕೂಡ ಯಾವಿದ್ದಾವೆ ಅಂತೇಳ್ಬಿಟ್ಟು ನೋಡಿಬಿಟ್ಟು ತೊಗೊಳ್ತಾ ಇದ್ದೀವಿ. ಸೊ ನಾವು ಇದೆಲ್ಲ ಶಾಪಿಂಗ್ ಏನಕ್ಕಪ್ಪ ಮಾಡಿದ್ದೀವಿ ಅಂದರೆ, ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ತಮಿಳ್ನಾಡಲ್ಲಿರುವಂಥ ಟೆಂಪಲ್ಲು. ಸೊ ಅದಕ್ಕೋಸ್ಕರ ದೂರ ಜರ್ನಿ ಮಾಡೋದ್ರಿಂದ ಸ್ನ್ಯಾಕ್ಸ್ ಐಟಮ್ಸ್ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಐಟಮ್ಸು ಜಾಸ್ತಿನೇ ತೊಗೊಂಡಿದ್ದೀನಿ.
ನೋಡ್ಬೋದು ನಾವು ಅವತ್ತು ಶಾಪಿಂಗ್ ಮಾಡ್ಕೊಂಬಂದು ನೈಟ್ ಬಿಟ್ಟಿದ್ದು. ಸೊ 10 ಗಂಟೆ ಆಗಿರ್ಬೋದು. ಸೊ ಆವಾಗ ಬಿಟ್ಟಿರೋದು. ಇವಾಗ ಬೆಳಕಾಗಿದೆ. ಸೊ ಟ್ರೈನಲ್ಲಿದ್ದೀವಿ, ನಾವು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರೋದು. ಟ್ರೈನ್ನ ರಿಸರ್ವೇಷನ್ಸ್ನ ಮಾಡ್ಕೊಂಡಿದ್ವಿ. ಸೊ ಪಾಪು ಇರೋದ್ರಿಂದ ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗಿದ್ವಿ. ನೋಡ್ಬೋದು ಪಾಪು ಮತ್ತು ಅವ್ರ ಅಪ್ಪಾಜಿ ಯಾವ ರೀತಿ ಫೋನಲ್ಲಿ ಆಟ ಆಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಪಾಪು ತುಂಬಾ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ನೋಡಿ, ನಾನು ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಹೋಗಿದ್ವಿ. ಅತ್ತೆ ಅಂದರೆ ಅಮ್ಮ, 3 ಜನನೂ ಹೋಗಿದ್ವಿ. ನಮ್ಮ ಪಾಪುನ ಸೇರಿಸ್ಕೊಂಡು 4 ಜನ ಹೋಗಿ ಬಂದ್ವಿ. ನಮ್ಮ ಪಾಪುನ ಫಸ್ಟ್ ಟೈಮ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಯಾವ ರೀತಿ ಇರ್ತಾನಪ್ಪ, ಮತ್ತು ಅಲ್ಲೆಲ್ಲ ಚೀರಾಡೋದು ಅಳೋದು ಮಾಡ್ತಾನೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಏನೂ ಮಾಡಲಿಲ್ಲ. ಅವನು ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದ್ದ ಅಂತಲೇ ಹೇಳ್ಬೋದು. ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಶಿರಡಿ ಸಾಯಿಬಾಬಾನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಂದ್ಕೊಂಡಿದ್ದೆ ನಾನು ಹೋಗಬೇಕು ಅಂಥೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ನೋಡ್ಕೊಂಬರೋದಕ್ಕೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ಬೋದು, ಜರ್ನಿ ಮಾಡಿ ಮಾಡಿ ಸಾಕಾಯಿತು ಅಂತಲೇ ಹೇಳ್ಬೋದು. ತುಂಬಾ ಸುಸ್ತಾಗಿತ್ತು. ಸೊ ಏನು ನಾವು ನೈಟು 10 ಗಂಟೆ ಬಿಟ್ಟಿದ್ದೀವಿ ಅಂದರೆ ಅಲ್ಲಿ ಬೆಳಗ್ಗೆ ಮಾರ್ನಿಂಗು 11:30ಗೆ ನಾವು ರೀಚ್ ಆಗಿದ್ವಿ. ಸೊ ಇವಾಗ ನೋಡ್ಬೋದು ಟ್ರೈನಲ್ಲೇ ಇದ್ದೀವಿ. ಸೊ ಹಶ್ವಾಗಿತ್ತು ಅಂತೇಳ್ಬಿಟ್ಟು ಅಲ್ಲೇ ಬ್ರಷ್ ಮಾಡಿ ಟಿಫಿನೆಲ್ಲ ಅಲ್ಲೇ ಮಾಡ್ಕೊಂಬಿಟ್ವಿ. ಸೊ ಅಲ್ಲೇ ಟ್ರೈನಲ್ಲೆಲ್ಲ ಬರುತ್ತಲ್ವ, ಸೊ ಅಲ್ಲೇ ತೊಗೊಂಡು ಟಿಫಿನೆಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ವಿ. ಸೊ ನಾವು ಶಿರಡಿಗೆ ತಲುಪಿದ ನಂತರ ಅಲ್ಲಿ ನಾವು ಆನ್ಲೈನಲ್ಲೇ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ನಾವು ಬುಕ್ ಮಾಡಿರೋವಂಥ ಹೋಟೆಲು ಇದೆ, ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತೇಳ್ಬಿಟ್ಟು ಅಲ್ಲಿ ಮಾಡ್ಕೊಂಡಿದ್ವಿ. ಸೊ ಹೋಗ್ತಾಯಿದ್ದೀವಿ ಇವಾಗ. ಅಲ್ಲಿಗೆ ಹೋಗಿ ರೂಮ್ನೆಲ್ಲ ನೋಡಿಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಒಂದು ಆಟೋನ ತೊಗೊಂಡು ನಾವು ಹೋಟೆಲ್ಗೆ ಬಂದ್ವಿ. ಸೊ ಹೋಟೆಲ್ಗೆ ಬಂದ ನಂತರ ರೂಮ್ ಕೀನ ಇಸ್ಕೊಂಡು ಬರೋದಕ್ಕೆ ಅಂತೇಳ್ಬಿಟ್ಟು ಹೋಗಿದ್ರು ನಮ್ಮ ಮನೆಯವರು. ಸೊ ನಾವು ಅಲ್ಲಿ ಕೂತ್ಕೊಂಡಿದ್ವಿ. ರೂಮ್ ಅಂತೂ ತುಂಬಾ ಚೆನ್ನಾಗಿದೆ. ಹೋಟೆಲ್ ಕೂಡ ತುಂಬ, ಹೊರಗಡೆನೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಊಟದ ವ್ಯವಸ್ಥೆನೂ ಸಿಗುತ್ತೆ. ಎಷ್ಟು ಜನ ಆದರೂ ಹೋಗ್ಬೋದು ನೀವು. ಸೊ ಅಷ್ಟು ಜನಕ್ಕೂ ಅಲ್ಲಿ ರೂಮ್ನಲ್ಲಿ ಇರ್ತಾರಲ್ವ, ಸೊ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಅವ್ರದ್ದೇ ಆಗಿರುತ್ತೆ. ತುಂಬ ಚೆನ್ನಾಗಿ ಊಟ ಕೊಡ್ತಾರೆ ಅಲ್ಲಿ. ಸೊ ನಮಗಂತೂ ಕರ್ನಾಟಕದವ್ರಿಗೆ ತುಂಬಾ ಅಡ್ಜಸ್ಟಬಲ್ ಆಗಿತ್ತು ಊಟ. ನಮ್ಮ ಇದರಲ್ಲೇ ಊಟ ಮಾಡ್ತಾಯಿದ್ದೀವೇನಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ ರೀತಿ ಫೀಲ್ ಆಯಿತು. ಸೊ ನೋಡ್ಬೋದು ನಮ್ಮ ಮನೆಯವರು ಅಲ್ಲಿ ಕೀನ ಇಸ್ಕೊಂಡು ಬರ್ತಾಯಿದ್ದಾರೆ. ಅವರು ನಾವು ಆನ್ಲೈನಲ್ಲೇ ಮಾಡಿರೋ ಕಾರಣಕ್ಕೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಆಧಾರ್ ಕಾರ್ಡ್ ಎಲ್ಲ ನೋಡಿಬಿಟ್ಟು ನಮಗೆ ಕೀನ ಕೊಡ್ತಾರೆ. ಸೊ ನೋಡ್ಬೋದು ನೀವು, ಈ ಹೋಟೆಲಲ್ಲಿ ಒಳಗಡೆನೇ ಟೆಂಪಲ್ನ ಕಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ಟೆಂಪಲ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹೋದ ತಕ್ಷಣವೇ ಅದೇ ನನ್ನ ಕಣ್ಣಿಗೆ ತುಂಬ ಸುಂದರವಾಗಿ ಕಾಣಿಸ್ತು ಅಂತಲೇ ಹೇಳ್ಬೋದು. ಆ ಹೋಟೆಲಲ್ಲಿ ನನಗೆ ತುಂಬ ಇಷ್ಟವಾದಂಥದ್ದು ಟೆಂಪಲ್ಲೇ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಆ ನಂತರ ನಿಮಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ನೋಡ್ಬೋದು ಪಾಪು ನಾನು ಎತ್ಕೊಂಡು ಕೂತ್ಕೊಂಡಿದ್ರೆ ನೆಲದಲ್ಲಿ ಸೊ ಅಡ್ಡಾಡ್ತೀನಿ ಅಂತೇಳ್ಬಿಟ್ಟು ಎಳೆದ್ಬಿಟ್ಟು ಹೋಗಿದ್ದ. ಸೊ ಇವಾಗ ಕೀ ಇಸ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ರೂಮ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಅದು ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ಆ ವಿಡಿಯೋನೂ ಕೂಡ ನೋಡಿ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.